ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನನ್ನ ಫೇವ್ರೆಟ್ ಜಾನರ್ ಯೂಶುವಲ್ ಆಗಿ ಕಾಮಿಡಿನೇ. ಮಾಡೋಕ್ಕಾಗಲಿ ನೋಡೋಕ್ಕಾಗಲಿ ನನಗೆ ಕಾಮಿಡಿನೇ ಇಷ್ಟ. ಬಟ್ ಕಾಮಿಡಿ ಎಂಟರ್ಟೈನ್ಮೆಂಟ್, ಅದ್ರ ಮೂಲಕವಾಗಿ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಕಾಮಿಡಿನ ನೀವು 90 ವರ್ಷದಿಂದ ಒಂದು 10 ವರ್ಷ ಮುಗಿದ ತನಕ ಎಲ್ಲರೂ ಎಂಜಾಯ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ. ಸೋಮವಾರ ಮಧ್ಯಾಹ್ನ ಹೌಸ್ಫುಲ್ ಆಗಿದೆ. ಈ ಥರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬಂದಾಗ ಜನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ ಆಡಿಯನ್ಸ್ ಥಿಯೇಟ್ರಿಗೆ ಬರಲ್ಲ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಸುಳ್ಳು. ನಾವು ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ. ಸೊ ನಾವು ಆಡಿಯನ್ಸ್ನ ಬ್ಲೇಮ್ ಮಾಡಬಾರ್ದು. ಈ ಥರದ ಕಂಟೆಂಟ್ ಮಾಡಿದಾಗ ಖಂಡಿತವಾಗ್ಲೂ ಥಿಯೇಟರ್ಸ್ ಫುಲ್ ಆಗೇ ಆಗುತ್ತೆ. ಆ್ಯಂಡ್ ಇದಕ್ಕೆ ನೀವು ಎಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಜನ ಸಪೋರ್ಟ್ ಕಾಣಿಸ್ತಾ ಇದೆ. ಇಂಡಸ್ಟ್ರಿಗೆ ಮತ್ತೆ ಒಂದು ಜಂಪ್ ಸ್ಟಾರ್ಟ್ ಸಿಕ್ಕಂಗಾಗಿದೆ ಈಗ. ಇಂಡಸ್ಟ್ರಿಗೆ ಒಳ್ಳೆ ಜಂಪ್ ಸ್ಟಾರ್ಟ್ ಸಿಗೋದ್ರ ಜೊತೆಗೆ ನೋಡಿ ಆಡಿಯನ್ಸು ಬರ್ತಿದ್ದಾರೆ, ಮತ್ತೆ ನೀವುಗಳು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಅದು ಒಂದು ದೊಡ್ಡ ಬೆಳವಣಿಗೆ, ಒಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಸರ್. ಖಂಡಿತವಾಗ್ಲೂ ಅಂದರೆ ಚಿತ್ರರಂಗದಲ್ಲಿ ಈ ಥರದೊಂದು ಸಿನಿಮಾ ಬಂದು ಎಕ್ಸಿಬಿಟರ್ಸ್ಗಾಗಲಿ ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ ನಟರಿಗಾಗಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಥರದೊಂದು ಸಿನಿಮಾ ಬಂದಾಗ. ಆ್ಯಂಡ್ ಇದೊಂದು ಹುಮ್ಮಸ್ಸು, ಈ ಥರದ್ದು ಒಂದು ಧೈರ್ಯ. ನಾವು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಧೈರ್ಯ ನಮಗೆ. ಯಾವ ಸರ್ ರಮ್ಯಾ ಮತ್ತೆ ದರ್ಶನ್ ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ, ನಿಮ್ಮ ಒಪಿನಿಯನ್? ಅರೆ ಸ್ಪೆಸಿಫಿಕ್ ಆಗಿ ನಿಮ್ಗೆಲ್ರಿಗೂ ಗೊತ್ತು, ನಾನು ಯಾವ ಇಶ್ಯೂ ಬಗ್ಗೆನೂ ನಾನು ಕಮೆಂಟ್ ಮಾಡಲ್ಲ. ಬಟ್ ಬೇಸಿಕಲಿ ಒಂದು ಯಾರ ಫ್ಯಾನ್ಸ್ ಆದ್ರೂ ಒಂದು ಜವಾಬ್ದಾರಿ ಬೇಕು ಹೆಣ್ಮಕ್ಳ ಬಗ್ಗೆ. ಈಗ ನೋಡಿ, ನಾನು ಅದೇ ಹೇಳಿದ್ದೆ, ಈ ಸಿನಿಮಾಲಿ ಇರುವಂಥ ಕಂಟೆಂಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು ಅನ್ನೋದೇ ಮೇಜರ್ ಕಂಟೆಂಟ್ ಇರೋದು. ಈಗ ಏನಾಗ್ಬಿಟ್ಟಿದೆ, ಇವಾಗ ಎಲ್ರ ಕೈಯಲ್ಲೂ ಫೋನ್ ಇರುತ್ತೆ, ಚಿಕ್ಕ ಚಿಕ್ಕ ಮಕ್ಳ ಕೈಯಲ್ಲಿ ಐಪ್ಯಾಡ್ ಇದೆ. ಸೊ ಎಲ್ರಿಗೂ ನಾವು ಏನು ಬೇಕಾದ್ರೂ ಹಾಕ್ಬೋದು, ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ. ಯಾಕಂದರೆ ಮುಂದೆ ಬಂದು ಹೇಳೋದಕ್ಕಾಗಲ್ಲ. ಹಿಂದೆಯಿಂದ ಯಾರ ಹೆಸರು ಹಾಕ್ಕೊಂಡು ಬೇಕಿದ್ರೆ ಯಾರ ಬಗ್ಗೆ ಆದರೂ ಕಮೆಂಟ್ ಮಾಡ್ಬೋದು. ಧೈರ್ಯ ಇದ್ದರೆ ಮುಂದೆ ಬಂದು ಮಾಡಬೇಕು ಅದನ್ನು. ಬಟ್ ಯಾರದೇ ಫ್ಯಾನ್ಸ್ ಆಗಲಿ ಈ ಥರದ್ದು ನೆಗೆಟಿವ್, ನಾನು ಆ್ಯಕ್ಚುಲಿ ರಾಗಿಣಿ ಅವ್ರ ತಂಗಿಗೂ ಕನಿಕಾ ಅವ್ರಿಗೆ ಅವ್ರ ಸ್ಟುಡಿಯೋದು ಒಂದು ನಂಬರ್ ಇದೆ. ಅದಕ್ಕೆ ಯಾರೋ ಒಬ್ಬ ಒಂದು 280 ಫೋನ್ ಕಾಲ್ಸ್ ಮಾಡಿದ್ದ. ರೀಸೆಂಟಾಗಿ ಅಶ್ಲೀಲವಾಗಿ ಏನೋ ಫೋಟೋಸ್ ಎಲ್ಲ ಕಳಿಸಿದ್ದಾನೆ. ಬಟ್ ನಾವೇನೇ ಮಾಡಿದ್ರೆ ಇಸ್ ಲೀಗಲ್ ಸಿಸ್ಟಮ್, ಅದನ್ನು ಲೀಗಲಾಗಿ ಹೋಗಬೇಕು. ಸೊ ನಾನು ಮಾತಾಡಿದ್ದೀನಿ, ಇನ್ನೇನು ನಾನು ಕಂಪ್ಲೇಂಟ್ ಕೊಡಬೇಕು ಅದಕ್ಕೋಸ್ಕರ. ಬಟ್ ಏನೇ ಮಾಡಿದ್ರು ಕಾನೂನೊಂದು ದಾರಿ ಇದೆ, ಅದ್ರ ಮೂಲಕ ಮಾಡಬೇಕು. ಬಟ್ ಯಾರದೇ ಫ್ಯಾನ್ಸ್ ಆದರೂ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿದೆ. ಸರ್ ಜೊತೆಗೆ ನಿಮ್ಮದು ಕರಾವಳಿ ಯಾವಾಗ ಬರುತ್ತೆ, ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ವಿಭಿನ್ನ ಪಾತ್ರ. ಕರಾವಳಿ 90% ಶೂಟಿಂಗ್ ಮುಗಿಸಿದ್ದೀವಿ. ಇನ್ನೊಂದು ಫೈಟ್ ಬಾಕಿ ಇದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ, ಆಗಲೇ ಡಬ್ಬಿಂಗ್ ನಡೀತಿದೆ. ಸೊ ಇಯರ್ ಎಂಡಲ್ಲಿ ಆ್ಯಕ್ಚುಲಿ ತುಂಬ ಗ್ಯಾಪ್ ಆಯಿತು ನನ್ನ ಸಿನಿಮಾ. ಸೊ ಇಯರ್ ಎಂಡಲ್ಲಿ ಒಳ್ಳೆ ಸಿನಿಮಾಗಳು ಕರಾವಳಿ, ಚೀತಾ, ಮಾಫಿಯಾ 3 ಬರುತ್ತೆ. ಸರ್ ಈಗ ಸ್ಟಾರ್ಗಳ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಬೇಡಿಕೆ, ಯಾಕಂದ್ರೆ ಸಿನಿಮಾಗಳ ಇಂಡಸ್ಟ್ರಿ ಇವಾಗಷ್ಟೇ ಎದ್ದೇಳ್ತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ ಪ್ರೇಕ್ಷಕರು. ಅದಕ್ಕೆ ಸ್ಟಾರ್ಗಳು ಸಪೋರ್ಟಿವ್ ಆಗಿ ನಿಲ್ಬೇಕು. ವರ್ಷಕ್ಕೆ 1-2-3 ಸಿನಿಮಾ ಮಾಡುವಂತ ಒಂದು ಒಪ್ಪಂದಕ್ಕೆ ನೀವು ಬರಬೇಕಾಗುತ್ತೆ. ಏನು? ಇಲ್ಲ, ಖಂಡಿತವಾಗ್ಲೂ ಎಲ್ಲರೂ ವರ್ಷಕ್ಕೆ, ನನಗೂ ಆಸೆನೇ ವರ್ಷಕ್ಕೆ 4 ಸಿನಿಮಾ ಮಾಡಬೇಕು ಅಂತ. ಅದನ್ನು ಮಾಡಿದ್ದೀನಿ ಮುಂಚೆ. ಬಟ್ ಈಗ ಏನಾಗುತ್ತೆ ಅಂದರೆ, ಈಗ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ನೋಡ್ತಿದ್ದೀರಾ ಬರ್ತಿರುವಂಥ ಕಂಟೆಂಟ್. ನಾವು ಮುಂಚೆ ಹೇಳ್ತಿದ್ವಿ, ನಾವು ಈ ಸ್ಟೇಟ್ ಜೊತೆ ಆ ಸ್ಟೇಟ್ ಜೊತೆ ಬೇರೆ ಭಾಷೆಗಳ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾಗಳನ್ನ ನಿಲ್ಸೋಕ್ಕೆ ಅಂತ. ಬಟ್ ಇವಾಗ ಇಂಟರ್ನ್ಯಾಷನಲ್ ಕಂಟೆಂಟ್ ಇದೆ. ನಾನು ಹೇಳ್ದಂಗೆ ಪ್ರತಿಯೊಂದು ಮಗುನೂ ಯಾವುದೋ ಒಂದು ಕೊರಿಯನ್ ವೆಬ್ ಸೀರೀಸ್ ಡೈಲಾಗ್ ಹೇಳುತ್ತೆ ಚಿಕ್ಕ ಚಿಕ್ಕ ಮಕ್ಕಳು. ಸೊ ನಾವು ಅವ್ರ ಜೊತೆ ಕಂಪೀಟ್ ಮಾಡಬೇಕು. ಸೊ ಅವ್ರ ಜೊತೆ ಕಂಪೀಟ್ ಮಾಡಬೇಕು ಅಂದಾಗ ಅದಕ್ಕೊಂದು ಸ್ವಲ್ಪ ಸಮಯ ತಗೊಳುತ್ತೆ. ಬಟ್ ನೀವು ಹೇಳ್ದಂಗೆ ಆದಷ್ಟು ಹೆಚ್ಚು ಸಿನಿಮಾಗಳು ಮಾಡೋ ಪ್ರಯತ್ನ ಮಾಡ್ತೀವಿ. ಸರ್ ಈಗ ನೀವು ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿದ್ದೀರಾ, ಚೆನ್ನಾಗಿ ಆಗ್ತಿದೆ. ನಾನೊಬ್ಬ ಆಡಿಯನ್ಸ್ ಆಗಿ ಬಂದಿದ್ದೀನಿ ಖಂಡಿತವಾಗಿ. ಸೊ ಅದು ಗ್ರೇಟ್ ಅಲ್ವಾ ಸರ್? ಅಂದರೆ ಬಂದು ಇಲ್ಲಿ ಮೀಡಿಯಾಗಳಿಗೆ ಒಂದು ರೆಸ್ಪಾಂಡ್ ಮಾಡೋದು ಮತ್ತಷ್ಟು ಬೂಸ್ಟ್ ಆಗುತ್ತೆ ಸಿನಿಮಾಗೆ. ಸೊ ನಿಮ್ಮ ಸಿನಿಮಾಗೂ ಕೂಡ ಬೇರೆಯವರು ಈ ಥರ ಸಪೋರ್ಟ್ ಮಾಡಬೇಕು, ಜಾಸ್ತಿ ಆಗಬೇಕು ಸರ್. ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ರಿ, ಜೆಂಟಲ್ಮ್ಯಾನ್ ಅಂತೆ, ಇನ್ಸ್ಪೆಕ್ಟರ್ ವಿಕ್ರಮ್ ಅಂತೆ, ಎಲ್ಲ ತುಂಬಾ ಒಳ್ಳೆ ಸಿನಿಮಾಗಳು. ಸೊ ಅವಾಗ ಈ ತರ ಇನ್ನೊಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ಇನ್ನಷ್ಟು ಅದು ಚೆನ್ನಾಗಿ ಆಗ್ತಾ ಇತ್ತು. ಅದೇ ನಾವು ಆಸೆ ಪಡ್ಬೋದು ಅಷ್ಟೇ. ನಾವು ಮಾಡ್ತೀವಿ ಅಂತ ಎಲ್ಲರೂ ಅದನ್ನೇ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡೋದು ಕಷ್ಟ. ಆಸೆ ಪಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಎಲ್ಲರೂ ಬಂದು ನಿಂತ್ಕೊಳ್ಳಿ ಇಂಡಸ್ಟ್ರಿಗೆ. ಯಾವುದೇ ಸಿನಿಮಾ ಆಗಲಿ, ನಾನು ಒಬ್ಬನೇ ಅಂತ ಅಲ್ಲ, ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ನಾವೆಲ್ಲರೂ ಜೊತೆಗೆ ನಿಂತಾಗ ಅದು ಇಂಡಸ್ಟ್ರಿಗೂ ಒಳ್ಳೆ ಬೆಳವಣಿಗೆ ಅಂತ ಜನಕ್ಕೆ ಅನಿಸುತ್ತೆ. ಆ್ಯಂಡ್ ಜನಕ್ಕೂ ಬಂದು ಸಿನಿಮಾ ನೋಡೋದಕ್ಕೆ ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಸೊ ಡಿಮ್ಯಾಂಡ್ ಮಾಡೋದಕ್ಕಾಗಲ್ಲ, ಬಟ್ ಎಲ್ಲರೂ ಜೊತೆಗೆ ನಿಂತರೆ ಸಂತೋಷ. ಥ್ಯಾಂಕ್ ಯು.